ಟಿವಿ9 ನಲ್ಲಿ ಪಟ್ಟದ ಪಗಡೆ ಆಟದ ಎಕ್ಸ್ಕ್ಲೂಸಿವ್ ಮಾಹಿತಿ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಸಭೆ. ರಾಹುಲ್ ಸಿಎಂ ಸಭೆಯ ವೇಳೆ ಯಾವೆಲ್ಲ ಚರ್ಚೆ ಸಾಧ್ಯತೆಗಳು? ಟಿವಿ9 ಬಳಿ ರಾಜ್ಯ ಕುರ್ಚಿ ಕದನದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ನೋಡಿ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಕಾಳಗದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೈಕಮಾಂಡ್ ಈಗಾಗಲೇ ಬುಲಾವ್ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಏನೆಲ್ಲ ವಿಚಾರಗಳು ಚರ್ಚೆ ಆಗತ್ತೆ? ಹಾಗಾದ್ರೆ ಒಂದ್ ಕಡೆ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ನ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಏನು ವಿಚಾರ ತಿಳಿಸದೇನೆ ಕರೆದಂತಹ ವಿಚಾರವೇ ಈಗ ಬಹಳ ಕುತೂಹಲಕ್ಕೆ ಕಾರಣವಾಗಿರುವುದು. ಕೆಲ ದಿನಗಳ ಹಿಂದೆಯೇ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಆಗಿದೆ. ಮಹತ್ವದ ಸಭೆ ನಡೆಸಿದ್ರು ರಾಹುಲ್ ಗಾಂಧಿ, ವೇಣುಗೋಪಾಲ್. ಅಂದ್ರೆ ಕರ್ನಾಟಕ ರಾಜಕೀಯ ಕುರಿತಂತೆ ಸಭೆ ನಡೆಸಲಾಗಿತ್ತು. ರಾಜ್ಯ ರಾಜಕಾರಣದ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಿತ್ತು. ಚರ್ಚೆ ಮಾಡಿದ ನಂತರ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಡಲಾಗಿದೆ. ನೋಡಿ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ಮತ್ತೆ ಕೆಲ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಹೈಕಮಾಂಡ್ ಎದುರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಬಹಳ ಗೊಂದಲ ಆಗ್ತಾ ಇದೆ, ಇದನ್ನ ಸರಿ ಮಾಡಿ, ಇದಕ್ಕೆ ಫುಲ್ ಸ್ಟಾಪ್ ಇಡಿ ಅನ್ನುವಂತ ಮಾತನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಈ ಹಿಂದೆಯೇ ಸಭೆ ನಡೆಸಿತ್ತು. ಈಗ ಮತ್ತೊಂದು ಸುತ್ತಿನ ಸಭೆ ಸಿಎಂ ಸಿದ್ದರಾಮಯ್ಯ ಅವರೊಟ್ಟಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ನಾವು ಗಮನಿಸ್ತಾ ಇರೋ ಹಾಗೆ ಈ ಹಿಂದೆಯೇ ಹೈಕಮಾಂಡ್ ಒಂದು ಸಭೆಯನ್ನ ನಡೆಸಿತ್ತು ರಾಜ್ಯದ ಆಗು ಹೋಗುಗಳ ಕುರಿತಂತೆ. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟಿದೆ. ನಾಳೆ 11 ಗಂಟೆಗೆ ಟೈಮ್ ಫಿಕ್ಸ್ ಆಗಿದೆ. ಆದ್ರೆ ವಿಚಾರ ಏನು ಅಂತ ತಿಳಿಸಿಲ್ಲ ಅನ್ನೋದೇ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪ್ರಮೋದ್, ಮಧು, ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ರಾಜ್ಯ ರಾಜಕಾರಣದ ಬಗ್ಗೆ ದೆಹಲಿಯಲ್ಲಿ ಒಂದು ಗಂಭೀರ ಮಟ್ಟದ ಚಿಂತನೆ ಕೂಡ ಆಗಿದೆ, ಒಂದು ಸಭೆ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೆಯೋದಕ್ಕಿಂತ ಮೊದಲು ಸಾಕಷ್ಟು ತಯಾರಿಯನ್ನು ಹೈಕಮಾಂಡ್ ಮಾಡ್ಕೊಂಡಿದೆ ಅನ್ನುವಂಥದ್ದು ಕೂಡ ಈಗ ದೆಹಲಿಯಿಂದ ಬರ್ತಾ ಇರುವಂಥ ವರದಿ. ಏಕಾಏಕಿ ನಾಯಕರನ್ನು ಕರೆಯೋದಾಗಲಿ, ಏಕಾಏಕಿ ನಾಯಕರನ್ನು ಮಾತನಾಡಿಸುವಂಥ ಪ್ರಕ್ರಿಯೆಯನ್ನು ಆತ ಹೈಕಮಾಂಡ್ ಮಾಡಿಲ್ಲ. ಹೈಕಮಾಂಡ್ ಅಳದು ತೂಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ, ಆಗು ಹೋಗುಗಳನ್ನು ಸಾಕಷ್ಟು ಲೆಕ್ಕ ಹಾಕಿ ಆನಂತರ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕವಾಗಿ ಬರ್ತಾ ಇರುವಂಥ ಮಾಹಿತಿ. ಎಲ್ಲ ಬೆಳವಣಿಗೆ ಆಗೋದಕ್ಕಿಂತ ಮೊದಲು, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬರುವಂತೆ ಬುಲಾವ್ ಕೊಡೋಕ್ಕಿಂತ ಮೊದಲು ಅತ್ತ ಹೈಕಮಾಂಡ್ ನಾಯಕರು ಕೂಡ ಒಂದು ಸುತ್ತಿನ ಸಭೆಯನ್ನು ಕೆಲ ದಿನಗಳ ಹಿಂದೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ದೆಹಲಿಯಿಂದ ಬಂದಿರುವಂಥದ್ದು. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಹಿರಿಯ ನಾಯಕರೆಲ್ಲ ಯಾರಿದ್ದಾರೆ ಅವರು ಒಂದು ಸುತ್ತಿನ ಮಾತುಕತೆ ಮಾಡಿ ಆನಂತರ ಕರ್ನಾಟಕ ರಾಜ್ಯದ ಸಾಧಕ ಬಾಧಕಗಳು, ಇಲ್ಲಾಗುವಂಥ ಲೆಕ್ಕಾಚಾರಗಳು ಇದೆಲ್ಲವನ್ನು ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂದೆ ಏನೆಲ್ಲ ಆಪ್ಷನ್ಸ್ಗಳಿವೆ, ಜೊತೆಗೆ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ, ಈ ಗೊಂದಲ ಬಗೆಹರಿಸುವಂಥ ಸಂದರ್ಭದಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ಮಾಡಿ ಈಗ ನಾಯಕರನ್ನ ಆಹ್ವಾನ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನೇ ಆಹ್ವಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಮುಂದುವರಿತಾರೋ ಅಥವಾ ಹೊಸ ಸಂಪುಟ ಪುನರ್ರಚನೆಗೆ ಅವರಿಗೆ ಅವಕಾಶ ಕೊಡ್ತಾರೋ ಅದೆಲ್ಲವೂ ಕೂಡ ಬೇರೆ ವಿಚಾರ. ಆದರೆ ಗೊಂದಲ ಇರುವಂಥದ್ದು ಸತ್ಯ. ಆ ಗೊಂದಲವನ್ನು ಮೊದಲಿಗೆ, ಅಂದರೆ ರಾಜ್ಯದ ನಾಯಕರನ್ನು ಕರೆದು ಮಾತನಾಡೋದಕ್ಕಿಂತ ಮೊದಲು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕಿಂತ ಮೊದಲು, ಅವರ ಜೊತೆಗೆ ಮಾತನಾಡೋಕ್ಕಿಂತ ಮೊದಲು ಎಲ್ಲವನ್ನೂ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು, ಒಂದು ವೇಳೆ ಮುಂದುವರಿಕೆ ಮಾಡಿದ್ರೆ ಏನಾಗುತ್ತೆ, ಮುಂದುವರಿಕೆ ಮಾಡದೇ ಇದ್ರೆ ಏನಾಗುತ್ತೆ, ಜಾತಿ ಸಮೀಕರಣ ಹೇಗೆ, ಮುಂದೆ ಚುನಾವಣೆ ಸಂಬಂಧಪಟ್ಟಂತೆ ಏನೆಲ್ಲ ನಿರ್ಧಾರಗಳನ್ನು ಮಾಡಬೇಕಾಗತ್ತೆ, ಇದೆಲ್ಲವನ್ನೂ ಕೂಡ ಆಧರಿಸಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಚರ್ಚೆ ಆದ ಬಳಿಕ ಈಗ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಒಂದು ವಿಚಾರ ಕ್ಲಾರಿಟಿ, ಏಕಾಏಕಿ ಹೈಕಮಾಂಡ್ ನಾಯಕರನ್ನ ಕರೆದಿಲ್ಲ. ಅಂದರೆ ಇವತ್ತು ಫ್ರೀ ಇದ್ದೀವಿ, ನೀವು ಬಂದು ಮಾತನಾಡಿ ಅನ್ನುವಂಥ ಯಾವುದೇ ರೀತಿಯಂಥ ಚರ್ಚೆ ಅಲ್ಲ. ಅವರನ್ನು ಕರೆಸೋದಕ್ಕಿಂತ ಮೊದಲು, ಅಂದರೆ ಹಿಂದೆ ಕೂಡ ಸಿದ್ದರಾಮಯ್ಯನವರು ಮೇ 5ನೇ ತಾರೀಕಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀವಿ ಅಂತ ಹೇಳಿದ್ರು. ಆದರೆ ಹೈಕಮಾಂಡ್ ನಾಯಕರು ನಾವು ಕರಿತೀವಿ, ಸಮಯ ಕೊಡ್ತೀವಿ, ಆ ಸಂದರ್ಭದಲ್ಲಿ ಬರಬೇಕು ಅನ್ನುವಂಥ ಸೂಚನೆಯನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದ್ರು. ಹೀಗಾಗಿ ಎಲ್ಲವನ್ನೂ ಅಳೆದು ತೂಗಿ ಸಾಕಷ್ಟು ಚರ್ಚೆ ಆದ ಬಳಿಕ ಈಗ ಮುಖ್ಯಮಂತ್ರಿಗಳನ್ನ ಕರೀತಾ ಇದ್ದಾರೆ. ಸಹಜವಾಗಿ ಇದೇ ವಿಚಾರ, ಅಂದ್ರೆ ಇಷ್ಟೆಲ್ಲ ಚರ್ಚೆ ಆದ ಬಳಿಕ ಅವರನ್ನ ಕರೀತಾ ಇರುವಂತದ್ದು ಒಂದು ದೊಡ್ಡ ಚರ್ಚೆಗೆ ಒಂದು ಪ್ರಮೋದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾಕಂದ್ರೆ ಟಿವಿ9 ನಲ್ಲಿ ಈಗಾಗಲೇ ಏನು ಗಮನಿಸ್ತಾ ಇದ್ದೀರಿ ಬೆಳವಣಿಗೆಗಳನ್ನ, ಪಟ್ಟದ ಪಗಡೆ ಆಟದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೋಡ್ತಾ ಇದ್ದೀರಿ. ನಾಳೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಸಭೆಗೆ ಮುಂದಾಗಿದ್ದಾರೆ. ರಾಹುಲ್ ಸಿಎಂ ಸಭೆಯ ವೇಳೆ ಯಾವೆಲ್ಲ ಚರ್ಚೆಗಳಾಗೋ ಸಾಧ್ಯತೆ ಇದೆ? ಟಿವಿ9 ಬಳಿ ರಾಜ್ಯ ಕುರ್ಚಿ ಕದನದ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಅಂದ್ರೆ ಸಿಎಂಗೆ ಹೈಕಮಾಂಡ್ ಬುಲಾವ್ ಹಿಂದೆ ರೋಚಕ ಸ್ಟೋರಿಯೇ ಇದೆ. ಇನ್ನೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲಿ ಏನಾಗಬಹುದು? ಸಾಧ್ಯತೆ ಒಂದು, ಅಧಿಕಾರ ವಿಚಾರ ಚರ್ಚೆ ಆದ್ರೆ ಪರ್ಯಾಯ ಆಯ್ಕೆಯ ಚರ್ಚೆ. ಸಿದ್ದರಾಮಯ್ಯ ಹೈಕಮಾಂಡ್ ಬಳಿ ಹೆಚ್ಚಿನ ಸಮಯ ಕೇಳುವಂತಹ ಸಾಧ್ಯತೆಗಳಿದೆ. ಜೊತೆಗೆ
ಸಾಮೂಹಿಕವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳಬಹುದು ಸಿದ್ದರಾಮಯ್ಯ ಅವರು. ಹೀಗೆಂದು ಹೈಕಮಾಂಡ್ ನಾಯಕರಿಗೆ ಸಿಎಂ ಹೇಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೆ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದೀವಿ. ಎರಡನೇ ಸಾಧ್ಯತೆ ಏನಿರಬಹುದು? ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಬಗ್ಗೆ ಧ್ವನಿ ಎತ್ತಬಹುದು. ಪುನರ್ರಚನೆ ಅಥವಾ ವಿಸ್ತರಣೆ ಕುರಿತಂತೆ ಗಟ್ಟಿಯಾಗಿ ಧ್ವನಿ ಎತ್ತುವಂತಹ ಸಾಧ್ಯತೆಗಳಿದೆ. ಇದು ಸಾಧ್ಯತೆಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಇವಾಗ ಸಿದ್ದರಾಮಯ್ಯ ಅವರು ಹೇಳಿದಂತೆ ಯಾವ ವಿಚಾರಕ್ಕೆ ಕರೆದಿದ್ದಾರೆ ಮಾಹಿತಿ ಇಲ್ಲ. ಅಲ್ಲಿ ಹೋಗಿ ನೋಡ್ತೀವಿ 11 ಗಂಟೆಗೆ ಸಭೆ ಇದೆ, ಆ ಸಭೆಯಲ್ಲಿ ಭಾಗ್ಯ ಆಗ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಯಾವೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅಧಿಕಾರ ವಿಚಾರ ಚರ್ಚೆ ಆದ್ರೆ ಪರ್ಯಾಯ ಆಯ್ಕೆಯ ಚರ್ಚೆ ಕೂಡ ಅಲ್ಲಿ ನಡೆಯುತ್ತೆ. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಏನ್ ಹೇಳಬಹುದು? ಒಂದಷ್ಟು ಸಮಯ ಕೇಳಬಹುದು, ಜೊತೆಗೆ ಸಾಮೂಹಿಕವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ಅಭಿಪ್ರಾಯವನ್ನ ತಿಳಿಸ್ತೀನಿ ಅಂತ ಹೇಳಬಹುದು. ಹೀಗಾಗಿ ಹೈಕಮಾಂಡ್ ಬಳಿ ಈ ಎಲ್ಲಾ ವಿಚಾರಗಳನ್ನ ಮಾತನಾಡೋ ಸಾಧ್ಯತೆ. ಇನ್ನೊಂದು ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಂಪುಟ ಪುನರ್ರಚನೆ ಆಗ್ಬೇಕು, ವಿಸ್ತರಣೆ ಆಗ್ಬೇಕು ಅನ್ನುವಂಥ ವಿಚಾರ. ಈ ವಿಚಾರದ ಬಗ್ಗೆಯೂ ಕೂಡ ಮಾತನಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಾಧ್ಯತೆಗಳನ್ನ ನಾವು ಗಮನಿಸ್ತಾ ಇದೀವಿ. ಅಂದ್ರೆ ಯಾವೆಲ್ಲ ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡಬಹುದು ಅನ್ನುವಂತ ವಿಚಾರ. ಈಗ ನಾವು ನೋಡೋದಾದ್ರೆ 2 ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಸಂಪುಟ ಪುನರ್ರಚನೆ, ಇಲ್ಲ ಹೈಕಮಾಂಡ್ ನಾಯಕತ್ವದ ವಿಚಾರ ಬಗ್ಗೆ ಮಾತನಾಡಬಹುದು ಅಂತ ಹೇಳಿ. ಹೀಗಾಗಿ ಸಿದ್ದರಾಮಯ್ಯ ಅವರ ಪ್ರಿಪರೇಷನ್ ಕೂಡ ತುಂಬಾ ಜೋರಾಗಿ ನಡೆದಿರುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಂತೆ ಚರ್ಚೆ ಆಗುವಂತಹ ಸಾಧ್ಯತೆಗಳು. ಈಗ ಸಾಧ್ಯತೆಗಳನ್ನ ನಾವು ನೋಡೋದಾದ್ರೆ ಮತ್ತೇನೆಲ್ಲ ಚಾನ್ಸಸ್ಗಳಿರಬಹುದು? ಸಿದ್ದರಾಮಯ್ಯ ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ, ಏನ್ ಕಂಡು ಬರ್ತಾ ಇದೆ ಪ್ರಮೋದ್? ಮಧು, ಸಹಜವಾಗಿ ಈ ಒಂದು ಕರೆ ಬಂದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ರೀತಿಯಂಥ ಪ್ರಿಪರೇಷನ್ಸ್ಗಳನ್ನ ಮಾಡಿರ್ತಾರೆ. ಯಾಕೆಂದರೆ ಏಕಾಏಕಿ ಕರೆದಿರುವಂಥದ್ದೆಲ್ಲ, ಮುಖ್ಯಮಂತ್ರಿಗಳು ಕೂಡ ಒಂದು ರಾಜಕೀಯವಾಗಿ ಅವರಿಗೆ ಚತುರತೆ ಇದೆ, ರಾಜಕೀಯವಾಗಿ ಸಾಕಷ್ಟು ಅನುಭವ ಕೂಡ ಇದೆ. ಹೇಗೆ ಯಾವುದನ್ನು ಹೇಗೆ ಸ್ವೀಕರಿಸಬೇಕು, ಹೇಗೆ ಮಾತನಾಡಬೇಕು ಅದೆಲ್ಲವನ್ನೂ ಕೂಡ ಗೊತ್ತಿರುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ಇನ್ನಿತರ ಹಿರಿಯ ಸಚಿವರನ್ನು ವಿಶ್ವಾಸಕ್ಕೆ ಪಡೆಯೋದಾಗಲಿ, ಹಿರಿಯ ಸಚಿವರ ಜೊತೆಗೆ ಮಾತನಾಡುವಂಥದ್ದಾಗಲಿ ಅದು ಸಹಜವಾದಂಥ ಒಂದು ಪ್ರಕ್ರಿಯೆಯನ್ನು ಮಾಡಿರ್ತಾರೆ. ಅಟ್ ದ ಸೇಮ್ ಟೈಮ್ ಈಗ ಈ ಚರ್ಚೆ ವೇಳೆ ಏನಾಗ್ಬೋದು ಅನ್ನುವಂಥದ್ದು ಒಂದು ಲೆಕ್ಕಾಚಾರಗಳು ಕೂಡ ಗರಿಗೆದಿರ್ತಾ ಇದೆ. ಅಫ್ಕೋರ್ಸ್ ಹೈಪೋಥೆಟಿಕಲಿ ಮಾತನಾಡದೆ ತುಂಬ ವಾಸ್ತವಕ್ಕೆ ಹತ್ತಿರವಾಗಿರುವಂತೆ ಮಾತನಾಡೋದಾದರೆ ಹೈಕಮಾಂಡ್ ನಾಯಕರೇ ಕರೆಸಿರುವಂಥ ಹಿನ್ನೆಲೆಯಲ್ಲಿ ವಿಚಾರವನ್ನು ಹೈಕಮಾಂಡ್ ನಾಯಕರು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇರುತ್ತೆ. ಈಗ ಯಾವ ಕಾರಣಕ್ಕೋಸ್ಕರ ಕರೆಸಿದ್ದೀವಿ, ಏನಾಗ್ತಾ ಇದೆ ಅದರ ವಿಚಾರವನ್ನು ಮುಂದಿಟ್ಟು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ವಿಚಾರಗಳ ಬಗ್ಗೆ ಮಾಡೋದಾದರೆ ಒಂದು ವೇಳೆ ಹೈಕಮಾಂಡ್ ಏನಾದ್ರು ಮೊದಲ ಬಾರಿಗೆ ಪ್ರಸ್ತಾಪವೇನಾದ್ರು ಮಾಡಿದ್ರೆ ಅದಕ್ಕೆ ಪ್ರಕ್ರಿಯೆಗಳು ಬರುತ್ತೆ ಅಥವಾ ಆ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತೆ. ನನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡಿ, ಆನಂತರ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಭಿಪ್ರಾಯ ಹೇಳ್ತೀನಿ ಅಂತ ಸಮಯ ಬೈ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಏಕಾಏಕಿ ಎಲ್ಲವನ್ನೂ ಕೂಡ ಈಗ ಅವ್ರು ಹೇಳಿದ ತಕ್ಷಣ ಅವ್ರು ಬಿಟ್ಬಿಟ್ರು ಆ ಥರದ ರಾಜಕಾರಣಗಳು ಖಂಡಿತವಾಗ್ಲೂ ಆಗಲ್ಲ. ಅದರ ಬದಲಾಗಿ ಒಂದು ಸಮಯ ಬೈ ಮಾಡ್ತಾರೆ. ಮತ್ತೊಂದು, ಒಂದು ವೇಳೆ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಗಟ್ಟಿಯಾಗಿ ಕನ್ವಿನ್ಸ್ ಮಾಡಿದ್ರು ಹೈಕಮಾಂಡ್ ನಾಯಕನ, ಅಥವಾ ಹೈಕಮಾಂಡ್ ನಾಯಕರೇ ಇವರನ್ನು ಮುಂದುವರಿರಿ ಅಥವಾ ಸಂಪುಟ ಪುನರ್ರಚನೆಗೆ ಯಾವ ರೀತಿ ಹೋಗಬೇಕು, ಸಂಪುಟ ಪುನರ್ರಚನೆಗೆ ಏನೆಲ್ಲ ಮಾನದಂಡ ಇರಬೇಕು, ಸಂಪುಟ ಪುನರ್ರಚನೆ ಮಾಡಬೇಕಾದ್ರೆ ಯಾರನ್ನೆಲ್ಲ ಬಿಡಬೇಕಾಗತ್ತೆ, ಸೀನಿಯಾರಿಟಿನ ಹೇಗೆ ಮಾಡಬೇಕಾಗುತ್ತೆ, ಜಾತಿ ಸಮೀಕರಣ ಹೇಗೆ ಮಾಡಬೇಕಾಗುತ್ತೆ, ಇದೆಲ್ಲವನ್ನು ಚರ್ಚೆ ಮಾಡೋದಾದ್ರೆ ಆಗಲೂ ಕೂಡ ಒಂದು ಬೇರೆ ರೀತಿಯಂಥ ಪ್ರಸ್ತಾಪ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇದೆಲ್ಲ ಆದ ಬಳಿಕ ಒಂದು ಹೊಸ ಅಧಿಕಾರ ಸೂತ್ರವನ್ನು ನಾವೇ ಕೊಡ್ತೀವಿ, ಯಾರು ಮುಂದುವರಿಬೇಕು, ಯಾರು ಹಿನ್ನಡೆ ಹೋಗಬೇಕು ಅದೆಲ್ಲವನ್ನೂ ಕೂಡ ನಾವೇ ಕೊಡ್ತೀವಿ ಅಂತ ಹೇಳಿದ್ರೆ ಆಗ ಬೇರೆ ರೀತಿಯಂಥ ಒಂದು ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಲ್ಲ ಸಾಧ್ಯತೆಗಳನ್ನು ಗಮನಿಸ್ತಾ ಇದ್ರೆ ಹೈಕಮಾಂಡ್ ಮುಂದೆ ಆಯ್ಕೆಗಳಿವೆ. ಆದರೆ ಹೈಕಮಾಂಡೇ ಕರೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಏನಾಗುತ್ತೆ, ಯಾರು ಪ್ರಸ್ತಾಪ ಮಾಡ್ತಾರೆ, ವಿಚಾರ ಏನಿರುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಇರುತ್ತೆ. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.